ನಾನು ಹಾಡಲ್ಲ. ನಿಂತ್ಕೊಳ್ಳೆ. ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯಾ? ಅಮ್ಮ, ನಮ್ಮ ಮನೆಗೆ ತಗೊಂಡು ಹೋಗ್ತಿದ್ದೀನಿ. ಚಾವಣಿ ಎಲ್ಲ ಕಿತ್ತೋಗ್ಬಿಟ್ಟಿದೆ ಅಮ್ಮ, ಅದಕ್ಕೆ. ಅಮ್ಮ 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 ಅಮ್ಮ, ಯಾರಪ್ಪನ ಆಸ್ತಿ ಅಂತ ಎತ್ಕೊಂಡು ಹೋಗ್ತಾ ಇದೀಯಾ? ಲೋ ಆರ, ಏನೇ ಕೆಲಸ ಮಾಡಕ್ ಬಂದು ಕಳ್ತನ ಮಾಡ್ತೀಯಾ? ನೀನು ಸಾಯಿಸ್ಬಿಡ್ತೀನಿ. ಒಂದು ಹೆಂಗಸಿನ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವ ನಿಂಗೆ? ನೀನು ಹೋಗಮ್ಮ. ನಮ್ ಸ್ವತ್ತನ್ನ ನಾವೇ ಜೋಪಾನ ಮಾಡ್ಬೇಕಪ್ಪ, ಇಲ್ಲಾಂದ್ರೆ ಕರಗಿಸ್ಬಿಡ್ತಾರೆ ಈ ಕೂಲಿ ಜನಗಳು. ಯಜಮಾನ್ರೆ ನಮಸ್ಕಾರ. ಯಜಮಾನ್ರೆ. ಲಕ್ಷ್ಮಿ ಬಾಯಿಲಿ. ನಿನಗೆ ಗರಿ ಬೇಕು ಅಂದ್ರೆ ನನ್ನ ಹತ್ರ ಕೇಳಬೇಕು, ಅದು ಬಿಟ್ಟು ನೀನೇ ಎತ್ಕೊಂಡು ಬಂದ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ನಿನಗೆ ಎಷ್ಟು ಬೇಕೋ ಅಷ್ಟು ತಂದಿದ್ದೀನಿ, ಇನ್ನೂ ಬೇಕು ಅಂದ್ರೆ ಕೇಳು, ನಾನು ಕಳಿಸ್ತೀನಿ. ಸಂಕೋಚ ಪಡ್ಕೋಬೇಡ. ಅಯ್ಯ, ನಾನು ಮಾಡಿದ ತಪ್ಪಾಯ್ತಯ್ಯ, ನನ್ನ ಕ್ಷಮಿಸ್ಬಿಡಿ ಅಯ್ಯ, ನಿಮ್ ಕಾಲಿಗೆ ಬೀಳ್ತೀನಿ. ಇದೆಲ್ಲ ಬೇಡ, ಇನ್ಮೇಲೆ ಈ ಥರ ಮಾಡಬೇಡ, ಸರಿನಾ? ಸರಿ ಅಯ್ಯ. ಏನು ಮಾಸಾನಿ, ನಿನಗೇನಾರು ಬೇಕಾ? ಏನ್ ಬೇಕಾರೆ ಕೇಳು, ಏನ್ ಬೇಕಿದ್ರು ಕೇಳಮ್ಮ. ಅಂದ್ರೆ ನನ್ನ ಬೇಕಾದ್ರೂ ಕೇಳು ಅಂತ ಹೇಳ್ತಿದ್ದೀನಿ. ನಿಂತ್ಕೊಳ್ಳೆ. ಏನೇ, ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಶರ್ಟ್ನ ಕೈಯಲ್ಲಿ ಮುಡ್ತೀಯಾ? ಇಲ್ಲಮ್ಮ, ದಣಿಗಳ ಶರ್ಟು ಮಣ್ಣಲ್ಲಿ ಬಿದ್ದು ಹೋಗಿತ್ತು, ಅದ್ ಕೊಳೆ ಆಗ್ಬಾರ್ದು ಅಂತ. ಎರಡು ಒಂದೇ ಕಣೆ. ಮಣ್ಣಲ್ಲಿ ಬಿದ್ದು ಹಾಳಾಗಿದ್ರು ತೆಗೆದು ಒಕ್ಕೋಬೋದಿತ್ತು, ಆದ್ರೆ ಸಗಣಿ ಬಾಚೋ ನೀನ್ ಮುಟ್ಟಿರೋ ಶರ್ಟ್ನ ಚಂದನ ಹಚ್ಕೊಳ್ಳೋ ನಾನ್ ಹೇಗೆ ಮನೇಲಿ ಇಟ್ಕೊಳ್ಳಿ? ಬಿಡಿ. ಏನಾಯ್ತು? 3 ತಿಂಗಳು ಗರ್ಭಿಣಿಯಾಗಿದ್ದೀನಿ. ಏನ್ ಮಾಸಾನಿ ಇದು? ಇವಾಗ ಬಂದ್ ಕಣ್ಣಲ್ಲಿ ನೀರು ಹಾಕೊಂಡು, ಇದೆಲ್ಲ ನಾನು ನೀನು ಒಂಟಿಯಾಗಿ ಹೋಗಿದ್ವಲ್ಲ, ಅವಾಗ ಯೋಚನೆ ಮಾಡ್ಬೇಕಾಗಿತ್ತು. ಇಲ್ಲೋಡು, ನಾನು ಫಾರಿನ್ಗೆ ಹೋಗಿ ಓದ್ಕೊಂಡು ಬಂದವನು, ನೀನು ಕೆಲಸದವಳು, ನಾನು ಯಜಮಾನ. ಹಾಗಾಗಿ ಇದೆಲ್ಲ ಸರಿ ಬರೋದಿಲ್ಲ. ಹೋಗಿ ಒಂದೊಳ್ಳೆ ಡಾಕ್ಟರ್ ನೋಡು, ಸರಿನಾ? ಏಯ್,
ಹೀಗೆಲ್ಲ ಮಾತಾಡ್ತೀನಿ ಅಂತ ಹೆದರ್ಕೊಂಡ್ಯಾ? ನಾನು ನಿನ್ನೆ ಮದುವೆ ಆಗೋದು. ನಡೆಯುತ್ತಾ? ಖಂಡಿತ ನಡೆಯುತ್ತೆ. ನಿಮ್ಮ ಮನೇಲಿ ಒಪ್ತಾರಾ? ರಾಜಿ, ಏನೇ ಶಬ್ದ? ಏನೋ ಇದು? ಬಾಗ್ಲ ಹತ್ರ ನಿಲ್ಲಿಸ್ಬೇಕಾದವಳನ್ನ ಮನೆ ಮಧ್ಯ ಕರ್ಕೊಂಡು ಬಂದಿದ್ಯಾ? ಏನೋ ನನ್ನ ತಮ್ಮನಿಗೆ ಮೋಡಿ ಮಾಡಿ ಬುಟ್ಟಿಗೆ ಹಾಕೊಂಡಿದ್ಯಾ? ಇಲ್ಲ ಅಣ್ಣ, ನಾನೇ ಇವಳು ಕೈ ಹಿಡಿದು ಕರ್ಕೊಂಡು ಬಂದಿರೋದು. ನಿಂಗೇನ್ ತಲೆ ಕೆಟ್ಟಿದ್ಯಾ? ಬಿಡೋ ಅವಳ ಕೈನ. ಇಲ್ಲ ಅಣ್ಣ. ಏನೇ ಹೇಳ್ತಿದ್ದಾನೆ? ಸ್ವಲ್ಪ ತಾಳ್ಮೆಯಿಂದ ಇರಿ. ಲೋ, ಇವಳು ಯಾರು ಗೊತ್ತೇನೋ? ನಮ್ಮನೇಲಿ ಚಾಕ್ರಿ ಮಾಡಿ ಉಳ್ದಿರೋ ಅಂತ ತಂಗ್ಳು ತಿನ್ನೋಳು. ಇದೆಲ್ಲ ನಮಗ್ ಸರಿ ಬರಲ್ಲ. ಮೊದ್ಲು ಅವಳ ಕೈ ಬಿಡು. ಅದಕ್ಕೆ ನಾನು ಇವಳನ್ನೇ ಮದುವೆ ಆಗೋದು. ಈಗ ಯಾಕೆ ಆ ನಿರ್ಧಾರ? ಅವಳ ಹೊಟ್ಟೆಲಿ ನನ್ನ ಮಗು ಬೆಳೀತಾ ಇದೆ. ನಿನಗೆ ಬುದ್ಧಿ ಇದೆಯೇನೋ? ತಾಯಿ ಇಲ್ದಿರೋ ಮಗ ಅಂತ ಪ್ರೀತಿ ತೋರ್ಸಿದ್ರೆ ಈಗ ನನಗೆ ಕೊಳ್ಳಿ ಇಡ್ತಾ ಇದೆಯಲ್ಲೋ? ಗಲಾಟೆ ಮಾಡ್ಬೇಡಿ, ಎಲ್ಲಾರ್ಗೂ ಗೊತ್ತಾಗತ್ತೆ. ಗೊತ್ತಾಗ್ಲಿ ಬಿಡು. ಇವನ್ ಮಾಡಿರೋ ಕೆಲ್ಸಕ್ಕೆ ಇನ್ಮೇಲೆ ನೀನ್ ನನ್ನ ತಮ್ಮನೇ ಅಲ್ಲ. ನನಗ್ ಮುಖ ತೋರ್ಸ್ಬೇಡ. ಹೋಗೋದಿ ಕೇಳು ಇವನ. ನಾನ್ ಮಾತಾಡ್ತೀನಿ, ನೀವ್ ಒಳಗ್ ಹೋಗಿ. ನೀವ್ ಒಳಗ್ ಹೋಗ್ರಿ. ನೀನ್ ಇವಳನ್ನ ಕರ್ಕೊಂಡ್ ಬಂದಿದ್ದು ಯಾರಾದ್ರೂ ನೋಡಿದ್ರ? ಇಲ್ಲ ಅದಕ್ಕೆ. ಸರಿ, ಯಾರಾದ್ರೂ ನೋಡೋದಕ್ ಮುಂಚೆ ಇವಳನ್ನ ಬಿಟ್ಬಿಟ್ ಬಾ. ಅದಕ್ಕೆ ಇವಳು ತುಂಬಾ ಒಳ್ಳೆ ಹುಡುಗಿ. ಇವಳದೇನು ತಪ್ಪಿಲ್ಲ. ಗೊತ್ತು, ಯಾವುದಕ್ಕೂ ಆತರ ಪಡ್ಬಾರ್ದಲ್ವಾ? ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ನಾನಿದ್ದೀನಿ. ಆರಾ, ಇವಳನ್ನ ಕರ್ಕೊಂಡು ಹೋಗಿ ಮನೇಲಿ ಬಿಟ್ಬಿಟ್ ಬಾ. ಏನ್ರಿ ಇದು? ನಿಮ್ ತಮ್ಮ ಹೀಗೆಲ್ಲ ಮಾಡಿದಾನೆ? ಈಗ ನಾನು ಏನ್ ಮಾಡ್ಲಿ ಹೇಳು? ಅವ್ನ್ ಮಾಡಿರೋ ಕೆಲ್ಸ ಹೊರಗಡೆ ಗೊತ್ತಾದ್ರೆ ಏನಾಗತ್ತೆ ಗೊತ್ತಾ? ನಿಮ್ ಮಾನ, ಮರ್ಯಾದೆ, ಅಂತಸ್ತು, ಗೌರವ ಎಲ್ಲ ಹೋಗತ್ತೆ. ಬೀದಿಲಿ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಕುಟುಂಬದ ಮರ್ಯಾದೆ ಅಷ್ಟೇ ಅಲ್ಲ, ನಿಮಗ್ ಸಿಕ್ಕಿರೋ ಧರ್ಮಕರ್ತ ಪದವಿನೂ ಹೋಗುತ್ತೆ. ಊರವ್ರ ಮುಂದೆ ಮರ್ಯಾದೆ ಹೋಗಿ ಅವಮಾನ ಆಗಿ ಈ ಊರಲ್ಲಿ ಬದುಕಕ್ಕೆ ಆಗಲ್ಲ. ನಮ್ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ನನ್ ಕೈಯಲ್ಲಿ ಭಿಕ್ಷೆ ಹಾಕಿಸ್ಕೋತಾ ಇದ್ದ ಭಿಕ್ಷಕಿ ನನಗ್ ಹೊರ್ಗಿತ್ತಿ ಆದ್ರೆ ನೀವ್ ಒಪ್ಕೋತೀರಾ? ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ನೀವೇನು ಮಾಡ್ಬೇಡಿ, ಎಲ್ಲ ನಾನ್ ನೋಡ್ಕೋತೀನಿ. ಎಷ್ಟೇ ತಿಮ್ರು ನಿನಗೆ? ಕೂಲಿ ಮಾಡೋ ಬಿಕಾರಿ ನೀನು. ನಿನಗೆ ನಮ್ ಯಜಮಾನ್ರು ಬೇಕಾ? ನಿನ್ನ ಹೋಗೋ.
ಹ.